ಶುಭ ಸಂಜೆ ಸ್ನೇಹಿತರೆ ಎಲ್ರಿಗೂ. ಮಳೆ ಬರೋ ಥರ ಮೋಡ ಆಗ್ತಾಯಿದೆ, ಆದರೆ ಮಳೆ ಬರೋದಿಲ್ಲ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿ. ಇಲ್ಲಿ ನೋಡಿದ್ರು ಮಳೆ ಮೋಡ ಆಗ್ತಾಯಿದೆ. ಇಲ್ಲಿ ನೋಡಿದರೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಮೋಡಗಳೆಲ್ಲ, ತುಂಬಾ ಚೆನ್ನಾಗಿ. ಹಾಗೆಯೇ ನಮ್ಮ ಹೂವಿನ ಗಿಡದಲ್ಲಿ ಹೂಗಳು ಅಷ್ಟೇ ತುಂಬಾ ಆಗಿದೆ ಇವತ್ತು ನೋಡಿ, ಎಷ್ಟು ಚೆನ್ನಾಗಾಗಿದೆ. ತುಂಬ ಆಗಿದೆ, ಅದಕ್ಕೆ ತಗೊಂಡೋಗೋಣ ಅಂತ ಬಂದಿದ್ದೀನಿ. ತಗೊಳ್ಳೋಣ. ಈ ಹೂವಿನ ಗಿಡ ಒಂದು ಬೆಳೆಸ್ಬೇಕು ಅಂತ ತುಂಬ ಆಸೆ ಇತ್ತು ಸ್ನೇಹಿತರೆ. ಒಟ್ಟಾರೆಯಾಗಿ ಹೂವಿನ ಗಿಡ ಬೆಳೆಸ್ಬಿಟ್ಟು ಹೂವು ಬಿಡಿಸ್ತಾ ಇದ್ದೀನಲ್ವ, ಇವಾಗ ತುಂಬಾ ಖುಷಿ ಆಗ್ತಾಯಿದೆ. ಊರಲ್ಲಿ ಅಂತಂದರೆ ತುಂಬ ಜಾಗ ಇರುತ್ತೆ, ಬೆಳೆಸ್ಬೋದು. ಆದರೆ ಇಲ್ಲಿ ಆದ್ರೂ ಒಂದು ಆಸೆ ಇತ್ತು, ಅದು ನೆರವೇರಿದೆ. ಈಗ ಮೂರು ವರ್ಷದಿಂದ ಹೂವು ಬಿಡ್ತಾ ಇದೆ ನೋಡಿ. ಇದೆಷ್ಟು ಚೆನ್ನಾಗಿದೆ ನೋಡಿ ಅಲ್ಲ. ಒಂದು 5 ಮೊಗ್ಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅದು ಒಂಥರ ನಮಗೆ ಯಾವುದರಲ್ಲಿ ಇಷ್ಟ ಇರುತ್ತಲ್ವ, ನಾವೇನನ್ನ ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ ಅಂದರೆ ಅದನ್ನು ಖಂಡಿತವಾಗ್ಲೂ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡಬೇಕು, ಖುಷಿ ಪಡಬೇಕು. ನನಗೆ ಹೆಚ್ಚು ಹೂವಿನ ಗಿಡಗಳು ಬೆಳೆಸೋದು ಅಂದರೆ ತುಂಬಾ ಇಷ್ಟ. ಆದರೆ ಏನು ಮಾಡ್ತೀರಾ, ಜಾಗದ ಅಭಾವ, ಏನು ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ. ಇನ್ನು ಗಾದೆ ಮಾತು ಹೇಳ್ತಾರಲ್ಲ, ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಂತ. ಆ ರೀತಿಯಾಗಿದೆ ನಮ್ಮ ಪರಿಸ್ಥಿತಿ. ಏನು ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ. ಎಷ್ಟು ಭಗವಂತ ಎಷ್ಟಿದನ್ನು ಕೊಡ್ತಾನ ಅಷ್ಟರಲ್ಲೇ ಹೊಂದ್ಕೊಂಡು ಹೋಗಬೇಕು. ನೋಡೋಣ, ಮುಂದೆ ನಮಗೆ ಒಂದಿನ ಒಳ್ಳೆ ಟೈಮು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಸ್ನೇಹಿತರೆ. ನೋಡಿ ಇದರಲ್ಲಿ ಎಷ್ಟೊಂದಾಗಿದೆ, ತುಂಬಾ ಚೆನ್ನಾಗಿ. ಇವಾಗ ಎಲ್ಲ ಮೊಗ್ಗಾಗ್ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ, ತುಂಬ ಮೊಗ್ಗು ಅಂದರೆ ನೋಡಿ. ಇದರಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಇದೆಲ್ಲ ಮೊಗ್ಗೆ, ಇದು ಸಹಿತ ಎಲ್ಲ ಮೊಗ್ಗು. ನೋಡ್ತಾ ಇದ್ರೇ ಖುಷಿ ಆಗ್ತಾ ಇರುತ್ತೆ ಸ್ನೇಹಿತರೆ, ಅಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ. ಎಷ್ಟು ಮೊಗ್ಗು ಸಿಕ್ಕಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಹೂವು ಮಾತ್ರ ತುಂಬಾ ಗಟ್ಟಿ ಹೂವು ನೋಡಿ, ಎಷ್ಟು ಉದ್ದ ಇದೆ. ಒಂದೊಂದು ಹೂವು ಮಾತ್ರ ತುಂಬಾ ಚೆನ್ನಾಗಿದೆ. ಸಾಕು ಸ್ನೇಹಿತರೆ, ಇಷ್ಟಾದರೂ ಸಿಗುತ್ತಲ್ಲ, ತುಂಬಾ ಖುಷಿ ಅಂದರೆ ತುಂಬ ಖುಷಿ ಆಗುತ್ತೆ. ನನಗಂತೂ ತುಂಬ ಖುಷಿ ಇದೆ. ಹಾಗೆ ಗುಲಾಬಿ ಗಿಡಗಳು ನೋಡಿ ಎಷ್ಟೆಲ್ಲ ಮೊಗ್ಗಾಗಿದೆ. ಸೊಪ್ಪು ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬಾ ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ. ರಾತ್ರಿ ಊಟಕ್ಕೆ ಸ್ವಲ್ಪ ಸಾಂಬಾರು ಮಾಡೋದಕ್ಕೆ ಅಂತೇಳಿ ತೊಗೊಂಡು ಬಂದೆ. ತುಂಬಾ ಚೆನ್ನಾಗಿದೆ. ಹಾಗೆಯೇ ಅದ್ರ ಜೊತೆಗೆ ಕರಿಬೇವು ಇಷ್ಟನ್ನು ನಾವು ಮಾರ್ಕೆಟಲ್ಲಿ ತೊಗೊಂಡು ಬರ್ತೀವಿ ಅಂದರೆ 10 ರೂಪಾಯಿಗೂ ಇಷ್ಟು ಕೊಟ್ಟಿರ್ತಾರೆ ಅಷ್ಟೇ. ಆದರೆ ಇದಂತೂ ಸೊಪ್ಪು ಮಾರ್ಕೆಟಲ್ಲೆಲ್ಲ ಸಿಗೋದಿಲ್ಲ. ನಿಜವಾಗ್ಲೂ ಸ್ನೇಹಿತರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗ್ತಾ ಇರುತ್ತೆ. ನಮ್ಗೆ ಯಾವುದರಲ್ಲಿ ಖುಷಿ ಸಂತೋಷ ಸಿಗುತ್ತೆ ನೋಡಿ, ಅಂಥ ಕೆಲಸಗಳನ್ನು ನಾವು ಮಾಡಬೇಕು ಸ್ನೇಹಿತರೆ. ಈಗ ಒಂದು ಹೂವಿನ ಗಿಡ ಬೆಳೆಸೋದಾಗಲಿ, ಒಂದು ಸೊಪ್ಪು ಬೆಳೆಸೋದಾಗಲಿ, ಒಂದು ಪ್ರಾಣಿ ಸಾಕೋದಾಗಲಿ, ಒಂದು ಪಕ್ಷಿಗಳು ಇದನ್ನು ಮಾಡೋದಾಗಲಿ, ಅದನ್ನು ಮಾಡಿ ನೋಡಿ ಸ್ನೇಹಿತರೆ. ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿ ನೆಮ್ಮದಿ ಅನ್ನಿಸ್ತಾ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಏನಪ್ಪ ಬರೀ ಇವ್ರು ಯಾವಾಗಲೂ ಇದೇ ಹೇಳ್ತಾ ಇರ್ತಾರೆ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ನೀವು ಒಂದು ಸಲ ಮಾಡಿ ನೋಡಿ ಸ್ನೇಹಿತರೆ, ಆವಾಗ ನಿಮ್ಗೆ ಎಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ನಂತರದಲ್ಲಿ ಈ ಮಸಾಲೆ ಡಬ್ಬಿಗಳು ಹೇಗಿದೆ ಹೇಳಿ. ನಂತರದಲ್ಲಿ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂಥೇಳಿ ಸ್ವಲ್ಪ ಮಳೆ ಹನಿ ಬರ್ತಾಯಿತ್ತು. ಜೋರು ಮಳೆ ಅಂತೂ ಬಂದಿಲ್ಲ ಸ್ನೇಹಿತರೆ, ಫುಲ್ಲು ಸೆಕೆ ಅಂದರೆ ಸೆಕೆ, ಏನು ಮಾಡೋದಕ್ಕಾಗಲ್ಲ. ಆದ್ರೆ ಅಷ್ಟು ಇದೆ, ಸೆಕೆ ಎಲ್ಲ ಆಗುತ್ತೆ ಅಂತೇಳಿ ತಿನ್ನೋದನ್ನು ಬಿಡೋದಕ್ಕಾಗೋದಿಲ್ಲ ಅಲ್ವಾ. ಹನಿ ಬರ್ತಾಯಿತ್ತು. ಸ್ಕೂಲಿಂದ ಮಕ್ಳುಗಳೆಲ್ಲ ಬರ್ತಾ ಇರ್ತಾರಲ್ವ, ಅವರಿಗೆ ಸ್ವಲ್ಪ ಮಾಡಿಕೊಟ್ರೆ ಬಂದಿದ್ದ ತಕ್ಷಣವೇ ಸ್ವಲ್ಪ ಕೂತ್ಕೊಂಡು ತಿಂದು ಆಮೇಲೆ ಮುಂದೆಯಿಂದ ಆಟ ಆಡೋದು, ಸ್ವಲ್ಪ ಓದ್ಕೊಳ್ಳೋದು, ಈ ರೀತಿಯಾಗಿ ಮಾಡ್ತಾಯಿರ್ತಾರೆ. ಹಾಗಾಗಿ ಸ್ವಲ್ಪ ಮಂಡಕ್ಕಿ ಎಲ್ಲ ಹುರಿದಿಟ್ರೆ ಸ್ವಲ್ಪ ತಿಂತಾರೆ ಅಂತ ಹೇಳ್ಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿಯಾಗಿದ್ದ ನಂತರದಲ್ಲಿ 1 ಕಪ್ಪಷ್ಟು ಶೇಂಗಾ ಬೀಜ ಸೇರಿಸ್ಕೊಂಡಿದ್ದೀನಿ, ಕಡಲೆ ಬೀಜ. ಚೆನ್ನಾಗಿ ಎಣ್ಣೆಯಲ್ಲಿ ಚಟಪಟ ಅನ್ನೋವರೆಗೂ
ಫ್ರೈ ಮಾಡ್ಕೊಳ್ಬೇಕು. ನಂತರದಲ್ಲಿ ಅದೆಲ್ಲ ಒಂದು ಪ್ಲೇಟಿಗೆ ತಕ್ಕೊಂಡು ಒಂದು 3/4 ಕಪ್ಪಷ್ಟು ಕಡಲೆನೂ ಸೇರಿಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ನಮಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ. ಯಾಕಂದರೆ ಮಂಡಕ್ಕಿ ಒಳಗಡೆ ಎಲ್ಲ ಕಡಲೆ ಹಾಗೆಯೇ ಶೇಂಗಾ ಬೀಜ, ಕಡಲೆ ಬೀಜ ಎಲ್ಲ ಸಿಗ್ತಾಯಿದ್ರೆ ಮಕ್ಕಳೇನು ಮಾಡ್ತಾರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಇನ್ನೊಂದು ಏನಪ್ಪ ಅಂದ್ರೆ ನಾವೂ ಅಷ್ಟೇ, ಇವಾಗಲೂ ಅಷ್ಟೇ ಮಕ್ಳುಗಳೆಲ್ಲ ಏನು ಮಾಡ್ತಾರೆ ಹೆಚ್ಚಿ ಅದನ್ನೇ ಅರಸ್ಕೊಂಡು ತಿಂತಾಯಿರ್ತಾರೆ. ಯಾಕಂದರೆ ಅದು ಗರಿಯಾಗಿ ಕುರುಮ್ ಅಂತ ಇರುತ್ತಲ್ವ. ಹಾಗಾಗಿ ನಂತರದಲ್ಲಿ ಕರಿಬೇವು ಸೇರಿಸ್ಕೊಂಡಿದ್ದೀನಿ ನೋಡಿ. ಇದೂ ಅಷ್ಟೇ ಚೆನ್ನಾಗಿ ಹಿಂಗೆ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದ್ರದ್ದು ಎಣ್ಣೆದೆಲ್ಲ ಇದು ಕರಿಬೇವಿಂದೆಲ್ಲ ಗ್ರೀನ್ ಇದು ಬಿಟ್ಟಿದೆ ನೋಡಿ ಸ್ವಲ್ಪ ಈ ರೀತಿಯಾಗಿ ಆಗಿದೆ. ಇದನ್ನು ಒಂದು ಕಡಲೆ ಇದೆಲ್ಲ ತೆಗೆದಿಟ್ಕೊಂಡಿರ್ತೀವಲ್ವ ಅದರೊಳಗಡೆ ಆಮೇಲೆ ನಂತರದಲ್ಲಿ ಸ್ವಲ್ಪ ಅದೇ ಎಣ್ಣೆಗೆ ನೀವು ಬೇರೆ ಎಣ್ಣೆ ಬೇಕಂದ್ರೂ ಹಾಕ್ಕೊಳ್ಬೋದು. ನಾನು ಅದೇ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆಯೇ ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ 1-2 ಗೆಡ್ಡೆ ಸಿಪ್ಪೆಯನ್ನು ಸುಲಿದ್ಬಿಟ್ಟು ಜಜ್ಜಿಟ್ಕೊಂಡು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಎಲ್ಲ ಸ್ವಲ್ಪ ಫ್ರೈ ಆಗಿದ ನಂತರದಲ್ಲಿ ಸ್ವಲ್ಪ ಅರಿಶಿಣ ಪುಡಿ, ಹಾಗೆಯೇ ಒಂದು ಸ್ವಲ್ಪ ಖಾರದ ಪುಡಿ ನಮಗೆ ರುಚಿಗೆ ತಕ್ಕಷ್ಟು. ಬೇಕಂದ್ರೆ ನೀವು ಇಲ್ಲಿ ಖಾರದ ಪುಡಿ ಬದಲಾಗಿ ಒಣಮೆಣ್ಸಿಕಾಯಿನೂ ಹಾಕ್ಕೊಳ್ತಾರೆ. ನಮ್ಮೂರ ಕಡೆ ಎಲ್ಲ ಅಂತಂದರೆ ಒಣಮೆಣ್ಸಿಕಾಯಿನೇ ಮುಂಚೆ ಎಲ್ಲ ಹಾಕ್ತಾಯಿದ್ದು. ಇವಾಗಂದರೆ ಎಲ್ಲ ಖಾರದ ಪುಡಿ ಸೇರಿಸ್ತಾರೆ ಅಷ್ಟೇ ಸ್ನೇಹಿತರೆ. ಇಷ್ಟನ್ನು ಸೇರಿಸಿ ನೋಡಿರಿ ಅದ್ರ ಕಲರಲ್ಲೇ ಬಂದೇ ಬಿಡ್ತು. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅರಿಶಿಣ ಪುಡಿ ಹಾಕಿದಾದ್ಮೇಲೆ ಎಣ್ಣೆಯಲ್ಲಿ ಹೆಚ್ಚಿಗೆ ಫ್ರೈ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೂ ಒಂದೊಂದು ಸಲ ಹಾಕಲೇಬೇಕಾಗುತ್ತೆ, ಏನು ಮಾಡೋದಕ್ಕಾಗಲ್ಲ. ನಂತರದಲ್ಲಿ ಉಪ್ಪನ್ನು ಸೇರಿಸ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇದಕ್ಕೆ ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಕೊಬ್ಬರಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಟ್ಟು ಹಾಕ್ಕೊಳ್ಬೋದು ಸ್ನೇಹಿತರೆ. ನಮಗೆ ಈ ಕಡೆ ಹಾಕ್ಕೊಳ್ತಾರೆ, ನಮ್ಮ ಕಡೆ ಅಂತಂದ್ರೆ ಅದೆಲ್ಲ ಅಭ್ಯಾಸ ಇಲ್ಲಲ್ಲ, ಹಾಗಾಗಿ ನಾವು ತಿನ್ನಲ್ಲ ಅಷ್ಟೇ, ನಾವು ಸೇರಿಸ್ಕೊಂಡಿಲ್ಲ. ನಂತರದಲ್ಲಿ ಅದು ತಣ್ಣಗಾಗಿದ್ದ ನಂತರ ಒಗ್ಗರಣೆ ಒಳಗೆ ಎಲ್ಲ ಮಂಡಕ್ಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿದ ನಂತರದಲ್ಲಿ ಅದಕ್ಕೆ ನಾವು ಹುರಿದಿಟ್ಕೊಂಡಿರ್ತೀವಿ ನೋಡಿ, ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಬೀಜ, ಕಡಲೆ, ಹಾಗೆಯೇ ಕರಿಬೇವು ಸೊಪ್ಪು ಇದೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು. ನಮ್ಮೂರ ಕಡೆ ಏನಂದ್ರೆ ಪುರಿ ಅಂತ ಕರಿತೀವಿ, ನಮ್ಮ ಹಸ್ಬೆಂಡ್ನವ್ರ ಕಡೆ ಬಂದುಬಿಟ್ಟು ಮಂಡಕ್ಕಿ ಅಂತ ಕರಿತೀವಿ. ಹಾಗಾಗಿ ಒಂದೊಂದು ಊರ ಕಡೆ ಒಂದೊಂದು, ಇಲ್ಲಿ ಬಂದುಬಿಟ್ಟು ಹಳ್ಳ ಅಂತ ಕರೀತಾರೆ. ಈ ರೀತಿಯಾಗಿ ಒಂದೊಂದು ಊರ ಕಡೆ ಒಂದೊಂದು ಹೆಸರಿಂದ ಕರೀತಾರೆ ಸ್ನೇಹಿತರೆ. ಯಾವ ಹೆಸರಿಂದ ಕರೆದ್ರೂ ಎಲ್ಲ ಒಂದೇ ಅಲ್ವಾ. ಹಾಗಾಗಿ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ. ಮಳೆ ಬರ್ತಾ ಇರೋ ಟೈಮಲ್ಲಿ ಈ ರೀತಿಯಾಗಿ ಒಂದು ಬಿಸಿಯಾಗಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡು ಪಕ್ಕದಲ್ಲಿ ಒಂದು ಖಡಕ್ ಚಾಯ್ ಇಟ್ಕೊಂಡು ಕೂತ್ಕೊಂಡು ಹಾಗೆಯೇ ತಿನ್ಕೊಳ್ತಾ ಟೀ ಕುಡಿತಾ ಮಳೆ ಹನಿ ಬರ್ತಾ ಇರುವಂಥದ್ದು ನೋಡ್ತಾ ಇದ್ದರೆ ಏನು ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ತುಂಬಾ ಖುಷಿ ಆಗ್ತಾ ಇರುತ್ತೆ. ನೀವು ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಮನೆಯಲ್ಲಿರುವಂಥ ಎಲ್ರಿಗೂ ಮಾಡಿಕೊಟ್ಟು ನೀವು ತಿಂದು ಖುಷಿ ಪಡಿ. ಹೇಗೆ ಬಂದಿತ್ತು ಅಂಥೇಳಿ ನನಗೂ ತಿಳಿಸಿ ಸ್ನೇಹಿತರೆ. ನಿಮ್ಗೆ ಇವತ್ತಿನ ರೆಸಿಪಿ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗೆಯೇ ಇನ್ನೂ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ನನ್ನ ವಿಡಿಯೋಗಳನ್ನ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟು ಇನ್ನೊಂದು ರೆಸಿಪಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ನಮಸ್ಕಾರ. ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತಾ ರವಿ.